ನ್ಯೂ ಇಯರ್. ನಾನು ವಿನುತಾ ಪರಮೇಶ್. 2025 ಹೋಗಿ 26 ಬಂದೇ ಬಿಡ್ತು. ಈ ಸ್ಪೆಷಲ್ ಡೇನ ಇನ್ನೂ ಸ್ಪೆಷಲ್ ಮಾಡೋದಕ್ಕೆ ನಾನೊಬ್ಳೆ ಅಲ್ಲ, ನಾವು ಬಂದಿದ್ದೀವಿ. ಎಸ್, ನನ್ನ ಜೊತೆ ಇವತ್ತು ನಿಮ್ಮೆಲ್ಲರ ಫೇವ್ರೆಟ್ ಕಾಮಿಡಿ ಕಿಲಾಡಿಗಳು, ಖ್ಯಾತಿಯ ಸ್ಪರ್ಧಿಗಳು ಇದ್ದಾರೆ. ಅವರ ಟ್ಯಾಲೆಂಟು, ಡೈಲಾಗು ಹಾಗೂ ತಮಾಷೆ ಮಾತಿನಿಂದ ಎಲ್ಲರ ಮನೆ ಮಾತಾಗಿರುವಂತಹ ನಗುವಿನ ಮಾಂತ್ರಿಕರ ಜೊತೆಗೆ ಇವತ್ತಿನ ಸ್ಪೆಷಲ್ ಇವೆಂಟ್. ಎಸ್, ಮತ್ಯಾಕ್ ತಡ, ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಂಡ್ಬಿಡೋಣ. ನಮ್ ಜೊತೆ ಇದ್ದಾರೆ ಮಾನ್ಸಿ. ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಮ್ಯಾಮ್. ಜೊತೆಗೆ ವಿಜಯ್ ಇದ್ದಾರೆ. ವಿಜಯ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ, ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು, ವಿಶ್ ದ ಸೇಮ್. ಜೊತೆಗೆ ಸಂಕೇತ್ ಅವರಿದ್ದಾರೆ. ಸಂಕೇತ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ, ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ನಿಮಗೂ ಕೂಡ ಶುಭಾಶಯಗಳು. ಜೊತೆಗೆ ಅಮೃತ ಅವರಿದ್ದಾರೆ. ಅಮೃತ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು. ಒನ್ಸ್ ಅಗೇನ್ ಎಲ್ಲರಿಗೂ ವಿಶ್ ಯು ಹ್ಯಾಪಿ ನ್ಯೂ ಇಯರ್. ಈ ಹೊಸ ವರ್ಷ ನಿಮ್ಮ ಲೈಫಲ್ಲಿ ಮತ್ತೊಂದು ಹೊಸ ಹೆಜ್ಜೆಯನ್ನು ಇಡುವಂತಾಗಲಿ ಅಂತ ವಿಶ್ ಮಾಡ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮತ್ತೊಮ್ಮೆ ಸ್ಟಾರ್ಟ್ ಮಾಡೋಣ. ಯೂಶಲಿ ನ್ಯೂ ಇಯರ್ ಬಂದ ತಕ್ಷಣ ಪ್ರತಿಯೊಬ್ಬರು ಈ ಕೆಲಸ ಮಾಡಬೇಕು, ಈ ವರ್ಷ ಇದಾಗಲಿಲ್ಲ, ಮುಂದಿನ ವರ್ಷದಿಂದ ಮಾಡೋಣ ಅಂಥೇಳಿ ನ್ಯೂ ಇಯರ್ ರೆಸಲ್ಯೂಷನನ್ನು ಮಾಡ್ತಾರೆ. ಸೊ ನೀವೆಲ್ಲರೂ 2025ರಲ್ಲಿ ಯಾವ ರೆಸಲ್ಯೂಷನ್ ಮಾಡಿದ್ರಿ? ಅದು ಆಗಿದೆಯಾ, ಆಗಿಲ್ವಾ ಹೇಳೋದಾದರೆ ಸಂಕೇತ್ ಅವರು. ಈಗ ಬಂದಮೇಲಂತೂ ಈಗ ಹೊಸ ವರ್ಷ ನಮಗೆ 2025 ಈಗ ಮುಗಿದು 26ಕ್ಕೆ ಈಗ 26ಕ್ಕೆ ನಾವು ಕಾಲಿಟ್ಟಿದ್ದೀವಿ. ಸೊ ಊರಿನಲ್ಲಿ ಇರಬೇಕಾದ್ರೆಲ್ಲ ಸೆಲೆಬ್ರೇಷನ್ ಎಲ್ಲ ಮಾಡ್ಕೊಳ್ತಾ ಇದ್ದೀವಿ. ಈಗ ಇಲ್ಲಿಗೆ ಬಂದಮೇಲೆ ಸೆಲೆಬ್ರೇಷನ್ ಆಗುತ್ತೋ ಇಲ್ವೋ ಅಂತೇಳಿ ಒಂದು ಸ್ವಲ್ಪ ಡೌಟ್. ಯಾಕಂತಂದರೆ ರಿಹರ್ಸಲ್ಲೇ ಕಂಟಿನ್ಯೂಯಸ್ ಆಗಿರುತ್ತೆ. ಸೊ ಅದ್ರ ಸಲುವಾಗಿ ಬಟ್ ಪ್ರತಿ ವರ್ಷವೂ ಕೂಡ ಸೆಲೆಬ್ರೇಷನ್ ಮಾಡ್ಕೊಳ್ತಾ ಇದ್ವಿ ಊರಿನಲ್ಲೆಲ್ಲ. ಈ ಸಲನೂ ಕೂಡ ನಾವೇ ಎಲ್ಲರೂ ಟೀಮ್ಗಳೆಲ್ಲ ಸೇರಿಕೊಂಡು ಸೊ ನಾವು ಕೂಡ ಸೆಲೆಬ್ರೇಷನ್ ಮಾಡಬೇಕು ಅಂತೇಳಿ ಬಹಳ ಆಸೆಯಿಂದಿದ್ದೀವಿ. ನೋಡ್ಬೇಕೇನಾಗುತ್ತೆ ಅಂತ. ಅಮೃತ ಅವರ, ಯೂಶಲಿ ನ್ಯೂ ಇಯರ್ ರೆಸಲ್ಯೂಷನ್ ಅಂತ ಬಂದಾಗ ಹೆಣ್ಮಕ್ಳು ಈ ವರ್ಷ ನಾನು ಈ ಡಯಟನ್ನು ನಾನು ಫಾಲೋ ಮಾಡಬೇಕು, ನಾನು ದಪ್ಪ ಆಗಬೇಕು, ಸಣ್ಣ ಆಗಬೇಕು, ಫುಡ್ ಕಂಟ್ರೋಲ್ ಇರಬೇಕು, ಈ ಥರದ್ದು ಯೂಶಲಿ ಕಾಮನ್ ಆಗಿ ಹೆಣ್ಮಕ್ಳು ಮಾಡ್ತಾರೆ. ನೀವು ಆ ಥರದ್ದು ಏನಾದರೂ 2025ಗೆ ಅನ್ಕೊಂಡಿದ್ರೆ ಆಗಿದೆಯಾ? ಫಾಲೋ ಮಾಡಿದ್ರೆ ಇಲ್ವಾ? ಡಯಟ್ ಮಾಡಬೇಕು, ಡಯಟ್ ಅಲ್ಲ, ವೇಟ್ ಗೇನ್. ಇಲ್ಲ, ಅದು ಇದೆ ಯಾವಾಗಲೂ. 2025 ಎಲ್ಲ ರಿಲೇಷನ್ಸ್ ಎಲ್ಲ ಹೇಳ್ತಿದ್ರು ಸ್ಥಳ ಇದೆಯಾ ಅಂತ. ಸೊ ಇನ್ನೊಬ್ರು ಬಬ್ಲಿ ಇರೋದು ನೋಡಿ ನಂಗೂ ಆಸೆ ಆಗ್ತಿತ್ತು, ನಾನು ಹಂಗೆ ಇರ್ಬೇಕಿತ್ತಲ್ವಾ ಅಂತ. ಸೊ ಈ 2026 ಸ್ವಲ್ಪ ದಪ್ಪ ಆಗ್ಬೇಕು ಅಂತ ಆಸೆ. ಓ, ಈಗ 26 ಅನ್ಕೊಂಡಿದ್ದೀರಾ? ಅಲ್ಲ, ಅವರು ವೇಟ್ ಗೇನ್ ಬಗ್ಗೆ ಅಂದ್ರೆ ಒಂದು ಡಯಟ್ ಪ್ಲಾನ್ ಬಗ್ಗೆ ಕೇಳಿದಕ್ಕೆ ನಿಮಗೆ ನಗು ಬಂತು. ನೀವು ಅಂದ್ರೆ ನೀವು ಮೇ ಬಿ ಅದೇ ಹಾದಿಲಿ ಇದ್ರಿ ಅನ್ಸುತ್ತೆ. ದಪ್ಪ ಆದ್ರೆ ಕಾಮಿಡಿ ಪಾರ್ಟಿಗೆ ಸೂಟ್ ಆಗಲ್ಲ ಅಂತ ಅಷ್ಟೇ. ನಾನು ದಪ್ಪ ಆಗ್ತೀನಿ ಅಷ್ಟೇ. ನೀವು 2025 ಅಲ್ಲಿ ಏನು ರೆಸಲ್ಯೂಷನ್ ತಗೊಂಡಿರ್ಲಿಲ್ವಾ? ಏನಿಲ್ಲ, ನಾವ್ ಇಲ್ಲಿ ಬರೋದು ದೊಡ್ಡದಿತ್ತು. ನಮ್ಗೆ ಬಿಟ್ಟು ಏನೂ ಇದ್ದಿದ್ದಿಲ್ಲ. ನಮ್ಮ ಈಗ ಹೊಸ ವರ್ಷ ಜನವರಿ 1ರಿಂದ ಅಲ್ಲ, ನಮ್ಮ ಎಲ್ಲಾ ಕಂಟೆಸ್ಟೆಂಟ್ ಸ್ಟಾರ್ಟ್ ಆಗಿದೆ ದೀಪಾವಳಿಗೆ. ಯಾಕಂದ್ರೆ ನಮ್ದು ಸ್ಟಾರ್ಟ್ ಆಗಿದ್ದೆ ಅವಾಗಲ್ಲ, ಅವತ್ತಿಂದ ನಮ್ಗೆ ಚಾಲು ಆಯ್ತು. ಅವಾಗ ನಮ್ದು ಹೊಸ ವರ್ಷ. ನಾವು ಹೊಸ ವರ್ಷ ಅರ್ಧಕ್ಕೆ ಅದೇ ಈಗ ಆಗ್ಲಿ ಅಂತ ಅನಿಸ್ತು. ಮಾನ್ಸಿ ಅವರ, ನೀವು? ನಾನು ಯಾವಾಗಲೂ ವೇಟ್ ಗೇನ್ ಆಗಬೇಕು ಅಂತ ಅನ್ಕೋತಾ ಇದ್ದೀನಿ, ಬಟ್ ಆಗ್ತಾನೆ ಇಲ್ಲ. ಆಗೋದೇ ಇಲ್ಲ, ಆಗೋದು ಇಲ್ಲ. ತುಂಬಾ ವರ್ಷದಿಂದನೇ ಟ್ರೈ ಮಾಡ್ತಾ ಇದ್ದೀನಿ ವೇಟ್ ಗೇನ್ ಆಗ್ಬೇಕು ಅಂತ. ಅದಾಗ್ತಾನೆ ಇಲ್ಲ. ಇನ್ಮೇಲೆ ಆಗ್ಬೇಕು. ಅದೇ ಹೊಸದಾಗಿ ಮದ್ವೆ ಆಗಿದ್ದೀರಾ, ವೇಟ್ ಗೇನ್ ಆಗೋ ಪ್ಲಾನ್ ಇದೆ. ಹೌದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.